ಮೇಡಮ್ ಅವರೇ ಹಿಂದಕ್ಕೆ ಹಿಡ್ಕೊಳ್ಳಿ ಓಕೆ ಪ್ರಕರಣದಲ್ಲಿ ಆರೋಪಿ ಮಾಡಿ ಕಂಪ್ಲೇಂಟ್ ಆಗಿದೆ, ವಿಚಾರಣೆ ಎದುರಿಸಿದೆ. ಹೌದು, ವಿಚಾರಣೆ ಇತ್ತು. ಏನು ಕೇಳಿದ್ರು ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ನಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ವಿಚಾರಣೆ ಪೊಲೀಸರು ಇದ್ದಾರೆ, ಮಾಡ್ತಾರೆ. ಅವ್ರ ಮೇಲೆ ನಮ್ಮ ನಂಬಿಕೆ ಇದೆ. ಯಾರು ಇದನ್ನು ಮಾಡಿದಾರೋ, ಯಾರು ಹಿಂದೆ ಇದ್ದಾರೋ ಅವ್ರನ್ನ ಹಿಡಿಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು, ಇಷ್ಟೇ ನಮ್ಮ ವಿನಂತಿ. ಅದು ಅವ್ರನ್ನೇ ಕೇಳಬೇಕು, ನಮಗೂ ಗೊತ್ತಿಲ್ಲ. ನಮ್ಮದು ಪಾತ್ರ ಇದರಲ್ಲಿ ಏನೂ ಇಲ್ಲ. ಯಾಕೆ ಕೊಟ್ಟಿದ್ದಾರೆ ಅಂದರೆ ಅವ್ರನ್ನೇ ನೀವು ಕೇಳಬೇಕು, ನಮಗೆ ಗೊತ್ತಿಲ್ಲ. ಮೇಡಮ್, ಅಂದರೆ ನಿಮಗೆ ಮತ್ತು ರಿಕ್ಕಿ ಅವರಿಗೆ ಏನಾದರೂ ಮನಸ್ತಾಪ ಏನೂ ಇಲ್ಲ. ನಮ್ಮದು ಕೋರ್ಟ್ ಕೇಸ್ ಮುಗ್ದಿದೆ, 6 ತಿಂಗಳಾಗಿದೆ. ಕಾಂಪ್ರಮೈಸ್ ಡೀಡಲ್ಲಿ ಸುಖಾಂತವಾಗಿ ಮುಗ್ದಿದೆ. ನಮ್ಮ ಪಾಡಿಗೆ ನಾವಿದ್ದೀವಿ. ಮತ್ತು ಇದರಿಂದ ಇನ್ನೇನಿದೆ ಉದ್ದೇಶ ನನಗೆ ಗೊತ್ತಿಲ್ಲ. ಅಂದರೆ ಕೆಲವೊಂದು ಜಮೀನಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಯಾವುದೂ ಇಲ್ಲ. ಏನು ಕೊಟ್ಟಿದ್ದಾರೋ ಏನಾಗಿದೆಯೋ ಎಲ್ಲ ಸರಿ ಹೋಗಿದೆ ಅಷ್ಟೇ. ನನಗೆ ಉಲ್ಲೇಖ ಮಾಡಿದ್ದಾರೆ ಅಥವಾ ಬೆದರಿಕೆ ಕರೆಗಳನ್ನು ಹಾಕ್ತಾ ಇದ್ರು ಹಿಂದೆ? ಇಲ್ಲ, ಅದೆಲ್ಲ ಸುಳ್ಳಿದೆ. ಮತ್ತು ನೀವುಗಳು ಪ್ಲೀಸ್ ಒಂದು ರಿಕ್ವೆಸ್ಟ್, ಸತ್ಯ ಗೊತ್ತಿಲ್ಲದೆ ದಯವಿಟ್ಟು ಏನೇನೋ ಹಾಕ್ಬಿಡಿ. ಯಾಕೆ ಗೊತ್ತಾ, ಸಂಸಾರ, ಮಕ್ಕಳಿರ್ತಾರೆ, ಮನೇಲಿ ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆಲ್ಲ ತುಂಬ ಟೆನ್ಷನ್ ಆಗುತ್ತೆ. ನಾನು ಎಲ್ಲ ಹೊರಗಡೆ ಇದ್ದೆ ನನ್ನ ಮಗಳೊಟ್ಟಿಗೆ, ತುಂಬ ಟೆನ್ಷನ್, ಸ್ಟ್ರೆಸ್ ಆಗುತ್ತೆ. ಸತ್ಯ ತಿಳ್ಕೊಂಡು ಸ್ವಲ್ಪ ಸತ್ಯ ತಿಳ್ಕೊಂಡು ವಿಚಾರಣೆ ಮಾಡಿ ಹಾಕಿ, ಅಷ್ಟೇ ನಂದು ವಿನಂತಿ. ಏನಿಲ್ಲ. ಮಾಹಿತಿ ಅಲ್ಲ, ಪ್ರಮಾಣವಾಗಿ ನೋಡಿದ್ರು, ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರಲ್ವ. ಸ್ವಲ್ಪ ಮಾಹಿತಿ ಬರ್ಬೋದು. ಅದನ್ನು ಸ್ವಲ್ಪ ನೀವುಗಳು, ನಿಮಗೂ ಅಕ್ಕ ತಂಗಿರು, ತಾಯಿ ಎಲ್ಲ ಇದ್ದಾರಲ್ಲ, ಸ್ವಲ್ಪ ಯೋಚನೆ ಮಾಡಿ ಏನಪ್ಪ ಅಂತ ವಿಚಾರಣೆ ಮಾಡಿ ಸ್ವಲ್ಪ ನಿಧಾನವಾಗಿ ಹಾಕಿ, ಅಷ್ಟೇ ಅಂತ ಕೇಳೋದು. ಏನಾಗಿದೆ ಅಂತಂದರೆ